Challenge accepted. ಎತ್ತಿದ್ರೆ ಕಾಸು ಬಲಕಿದ್ರೆ ಲಾಸು ಚಾಲೆಂಜು ಗೆದ್ದೋರೆ ಇಲ್ಲಿ ಬಾಸು. ನಿದ್ದೆ ಇಲ್ದೆ 41 ಗಂಟೆಗಳು 2 ದಿನ ಆಗ್ತಾ ಬಂದ್ರು ಫುಲ್ ಎನರ್ಜಿಲ್ ಅವ್ರೆ. ಈ ಎನರ್ಜಿ ಎಲ್ಲಿವರೆಗೂ ಇರುತ್ತೋ ನಾವು ನೋಡೇ ಬಿಡೋಣ. ಮನೆ ಬಂದ್ಬಿಟ್ಟಿರಿ. ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. Please have a seat. ಏನ್ ತಗೊಂತೀರಾ? ಕಾಫಿ, ಟೀ, ಹಾಲು, ಬೋರ್ಮಿಟಾ? Coffee? ಕಾಫಿ, Yeah. ಬೋರ್ಮಿಟಾ, ಹಾಲು, Coffee? ಕಾಫಿ. ಯಾ Yeah. ಓಕೆ. And some water. ಹನುಮಂತು, ಕಾಫಿ ಬರಲಿ ನಮ್ಮ ಮೇಡಮ್ಗೋಸ್ಕರ. ಆ್ಯಂಡ್ ಹಾಗೆ ಸ್ವೀಟ್ ಮಾಡ್ಬೇಕು ಏನಾದ್ರು. ಎಲ್ಲ ಬರಲಿ ಪದಾರ್ಥಗಳು. So ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. So looking good. Yeah. Thank you. I love the sorry color. I mean yellow is my favorite. ತುಂಬಾ ಥ್ಯಾಂಕ್ಸ್. ಇದು ಬಹುಶಃ ನಿಮ್ಮ ಸಿನಿಮಾ ಅಭಿನೇತ್ರಿ ಇದು ಗೆಟಪ್ ಹೌದಲ್ಲ? ಹೇಗನ್ಸಿದೆ? ಡೈರೆಕ್ಟರ್ ಈ ಪಿಕ್ಚರ್ ನಮ್ದು ಫಸ್ಟ್ ಪ್ರೊಡಕ್ಷನ್. ನನ್ನ ಮನಸ್ಸಿಗೆ ತುಂಬಾನೇ ಹತ್ರ ಇರುವಂತ ಪಾತ್ರ. ಸತೀಶ್ ಪ್ರಧಾನ್ ಅವರು ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಸೊ ಸಿನಿಮಾ ಈಗ ಮಾರ್ಚ್ ಎಂಡಲ್ಲೇ ರಿಲೀಸ್ ಆಗುತ್ತೆ. ಸೊ ಇನ್ ಹಾಫ್ ಸೈಡ್ ಯು ಲುಕ್ ಲೈಕ್ ಕಲ್ಪನಾ ಸರ್. ಹೌದಾ? ಕಾಂಪ್ಲಿಮೆಂಟ್ ನನಗೆ. ತುಂಬಾ ಥ್ಯಾಂಕ್ಸ್. ಅಂದ್ರೆ I'll tell you, ನಿಮ್ಮ ಪೋಸ್ಟರ್ಸ್ ಕೇಮ್ ಔಟ್ ರಿಯಲಿ ವೆಲ್. ನಿಮ್ಮ ಮೂವಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೆ ಆ ಪೋಸ್ಟರ್ಸ್ ಎಲ್ಲ ಹಾಕಿದ್ರಲ್ಲ, ದಟ್ ಅದೇ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಅಂದ್ರೆ ಸಿನಿಮಾ ನೋಡಕ್ ಹೋಗ್ಬೇಕು ಅಂತ ಅನ್ಸುತ್ತೆ. ಅಭಿನೇತ್ರಿ ಸಿನಿಮಾ ಫುಲ್ ಕಲ್ಪನಾ ಸ್ಟೋರಿನ ಅಥವಾ ಬೇರೆ? ಇಲ್ಲ, ಇದು ಕಲ್ಪನಾಜಿ ಅವ್ರದ್ದು ಸ್ಟೋರಿ ಅಲ್ಲ. ಅಭಿನೇತ್ರಿ ಒಂದು ಆಕ್ಟ್ರೆಸ್ ಕತೆ 100%. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಐ ಥಿಂಕ್ ಇಡೀ ವರ್ಲ್ಡ್ ಅಲ್ಲಿ ದೇರ್ ವರ್ ಸಮ್ ಆಕ್ಟ್ರೆಸಸ್ ಹೂ ವರ್ ಲೆಜೆಂಡ್ಸ್, ಯು ನೋ, ಲೈಕ್ ಈವನ್ ಕಲ್ಪನಾಜಿ ಇಸ್ ಒನ್ ಆಫ್ ದೆಮ್. ಮೀನಾ ಕುಮಾರಿ, ಮಧುಬಾಲ, ಅಂದ್ರೆ ಅವ್ರು ಎಷ್ಟೋ ದೊಡ್ಡ ಸ್ಟಾರ್ ಆದ್ರೂ ಕೂಡ ಅವ್ರ ಜೀವನ ತುಂಬಾ ಕಷ್ಟದಲ್ಲಿತ್ತು. ಸೊ ಅಭಿನೇತ್ರಿ ಒಂದ್ ಹುಡುಗಿ ನಂದ, ಅವಳ ಕತೆ. ಅಂಡ್ ಅಷ್ಟೇ ಅಲ್ವಾ? ನಮ್ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಮನೋಮೂರ್ತಿ ಸರ್. ಮನೋಮೂರ್ತಿ ಸರ್ ಅವರು ಔಟ್ ಆಫ್ ದ ವೇ ಹೋಗಿ ಓಕೆ ದ ಬೆಸ್ಟ್ ಮ್ಯೂಸಿಕ್ ಶುಡ್ ಕಮ್ ಫಾರ್ ದಿಸ್ ಫಿಲ್ಮ್, ಯು ನೋ. ಆಕ್ಚುಲಿ ಒಂದು ಹಾಡು ಹಾಡ್ತಾ ಇದೆ, ಬಟ್ ನನಗೆ ಸ್ವಲ್ಪ ನನ್ನ ಡೈರೆಕ್ಟರ್ ಬರ್ತಾರೆ ಅಲ್ವಾ, ಡೈರೆಕ್ಟರ್ಗೆ ಕರಿತೀನಿ. ಪ್ಲೀಸ್ ಸೆಂಡ್ ಮೈ ಡೈರೆಕ್ಟರ್. ಅಭಿನೇತ್ರಿ ಏನಂತಾರೆ? ಅಭಿನೇತ್ರಿ ತುಂಬಾನೇ ಗಲಾಟೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ನಿಜವಾಗ್ಲೂ ಗಲಾಟೆ ಮಾಡ್ತಾರೆ. ನಾನು ತುಂಬಾ ಗಲಾಟೆ ಮಾಡ್ತೀನಿ. ಇನ್ನೂ ತುಂಬಾ ಗಲಾಟೆ ಮಾಡ್ತಾರೆ. ಗಲಾಟೆ ಯಾಕೆ ಮಾಡ್ತೀನಿ ಅದು ಕೂಡ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಏನು ರಾಂಗ್ ಇದ್ರೆ ಅಲ್ವಾ, ನಾನು ಯಾವತ್ತು ತೆರೆ ಬಗ್ಗಲ್ಲ. ನಾನು ಯಾವತ್ತು ಬೋಲ್ಡ್ ಆಗಿರ್ತೀನಿ. ತಪ್ಪು ಮಾಡ್ತೀನಿ, ಒಪ್ಕೊಂತೀನಿ. ತಪ್ಪು ಮಾಡಿಲ್ಲ ಅಂದ್ರೆ ನಾನು ಒಪ್ಕೊಳ್ಳೋದೇ ಇಲ್ಲ. ನೇರವಾಗಿ ಇದ್ದೀನಿ. ಸೊ ಹೇಗಿತ್ತು ಸರ್ ಅಭಿನೇತ್ರಿ ಜೊತೆ ವರ್ಕ್ ಮಾಡಿದ್ದು? ಸೊ ಹಾಗೆ ಡೈರೆಕ್ಷನ್ ಮಾಡಿದ್ದು, ಸೊ ಹೇಗಿತ್ತು ಅವ್ರ ಪ್ರೊಡಕ್ಷನ್ ಅಲ್ಲಿ? ಫಸ್ಟ್ ಟೈಮ್ ಅನ್ಕೊಂತೀನಿ. ಪೂಜಾ ಮೇಡಮ್ ಒಂದು ಡಿಫ್ರೆಂಟ್ ಫಸ್ಟ್ ನೀವ್ ಹೇಳಿ, ಅಭಿನೇತ್ರಿನ ಫಸ್ಟ್ ನೀವು ಕೇಳಿರ್ತೀರಲ್ಲ, ನಿಮ್ಮ ಒಂದು ಇದ್ರ ಪ್ರಕಾರ ಅಭಿನೇತ್ರಿ ಅಂದ್ರೆ ಏನ್ ಅನ್ಕೊಂಡಿದ್ರಿ? ನಾವು ಕಲ್ಪನಾ ಅವರ ಸ್ಟೋರಿ ಅಂತ ಅನ್ಕೊಂಡಿದ್ವಿ. ಯಾಕಂಗಲ್ಲ ನಿಜವಾಗ್ಲೂ ಹೌದು, ನೀವ್ ಹೇಳಿದ್ದು ಅಭಿನೇತ್ರಿ ಅಂತ ಕಲ್ಪನಾ ಅವರಿಗೆ ಕರಿತಾ ಇದ್ದಿದ್ದು ಸತ್ಯ. ಅದು ಅಭಿನೇತ್ರಿ ಅಂದ್ರೆ ಕಲ್ಪನಾ ಅವರಿಗೆ ಕರಿತಾ ಇದ್ದಿದ್ದು. ಬಟ್ ನೀವು ಅನ್ಕೊಂಡಿದ್ದು ಎಷ್ಟೋ ಮಟ್ಟಿಗೆ ಸತ್ಯನೋ ಸುಳ್ಳು ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ಏನಂತ ಹೇಳಿದ್ರೆ ನಿಜವಾಗ್ಲೂ ಅಭಿನೇತ್ರಿ ಅಂತ ಹೇಳಿದ್ರೆ ಎಷ್ಟೋ ಒಂದಷ್ಟು ಜನ ಕಲಾವಿದರು ಇಂಡಸ್ಟ್ರಿಗೆ ಬರ್ತಾರೆ. ಒಂದೇದಂತ ಒಂದಷ್ಟು ಕಷ್ಟ ನಷ್ಟಗಳಿರುತ್ತೆ, ಹೇಳ್ಕೊಳಕ್ಕಾಗಲ್ಲ. ಅಂತ ಒಂದಷ್ಟು ವಿಷಯಗಳ ಮೇಲೆ ಬೆಳಕು ಚೆಲ್ಲುವಂತ ಪ್ರಯತ್ನನೇ ಅಭಿನೇತ್ರಿ. ಇಲ್ಲಿ ಯಾರಾದ್ರೂ ಒಂದು ಅಭಿನೇತ್ರಿ ಮಾಡ್ತೀರಾ? ಯಾಕೆ ಮಾಡೋಣ? ಸ್ವಲ್ಪ ಏನು ನವರಸಗಳಲ್ಲಿ ಒಂದು ಕೆಲಸ ಮಾಡೋಣ. ನವರಸಗಳು ಬೇಡ, 3 ರಸಗಳನ್ನು ಇಟ್ಕೊಳ್ಳೋಣ. ರೌದ್ರ, ಕರುಣ, ಶಾಂತ. ಒಂದು ಕ್ಯಾರೆಕ್ಟರ್ ರಾಜು ಕ್ಯಾರೆಕ್ಟರ್ ಬೇಕಾಗುತ್ತೆ, ಇನ್ನೊಂದು ತಾಯಿ ಕ್ಯಾರೆಕ್ಟರ್ ಬೇಕಾಗುತ್ತೆ. ಯಾರು ಮಾಡ್ತೀರಾ? ಡೈಲಾಗ್ ಜಾಸ್ತಿ ಇರುತ್ತೆ. ತಾಯಿ ಕ್ಯಾರೆಕ್ಟರ್ ಮಾಡ್ತೀರಾ? ನಾನಾ? Do I look like a mother?
ಟೈಪ್ ನಾನ್ ಮಾಡ್ಲಾ? ಇಲ್ಲ ಇಲ್ಲ ನೀವ್ ಮಾಡಿ. ಏನು ವಿಷಯ ಸರ್? ವಿಷಯ ಏನಿದೆ ವಿಷಯ ಹೇಳ್ತೀನಿ. ಯಾರೋ ಒಬ್ಬ ಕರ್ಕೊಂಡ್ ಬಂದಿರ್ತಾನೆ, ಇಂಡಸ್ಟ್ರಿಯಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ, ಒಂದು ಹೆಣ್ಮಗಳು ಅಂತ. ಬಟ್ ಇದಕ್ಕಿದ್ದಂಗೆ ಹೇಳ್ತಾನೆ, ಅವನು ಡೈಲಾಗ್ ಹೇಳ್ತೀನಿ ನಾನು. ಏನಿರ್ತಾನೆ ಕರ್ಕೊಂಬಂದಾದ್ಮೇಲೆ, ಹೌದು ನಿನ್ನನ್ನೇನೋ ನಾನು ನಾಟಕದಿಂದ ಸಿನಿಮಾಗೆ ಕರ್ಕೊಂಬಂದ್ಬಿಟ್ಟೆ, ಅವಕಾಶ ಕೊಡಿಸ್ತೀನಿ ಅಂತ. ಬಟ್ ಸಿನಿಮಾದಲ್ಲಿ ಅದರದ್ದೇ ಆದಂಥ ತಂತ್ರಜ್ಞಾನ ಇದೆ. ನಾಟಕನೇ ಬೇರೆ, ಸಿನಿಮಾನೇ ಬೇರೆ. ಸಿನಿಮಾದಲ್ಲಿ ನೀನು ನಿಜವಾಗ್ಲೂ ಆಕ್ಟ್ ಮಾಡ್ತೀಯ ಅನ್ನೋದೇ ನನಗೆ ಡೌಟು ಅಂತ ಹೇಳ್ಬಿಡ್ತಾನೆ. ಹಂಗಂತಿದಂಗೆ ಸುಮ್ಮನೆ ಇದ್ದ ಹುಡುಗಿಗೆ ಕೋಪ ಬಂದ್ಬಿಡುತ್ತೆ. ಏನೋ ಹಿಡ್ಕೊಂಡು ಒಂದಷ್ಟು ಇದು ಮಾಡ್ತಿರ್ತಾರೆ. ಅಷ್ಟೊಳಗೆ ತಾಯಿ ಬಂದ್ಬಿಟ್ಟು ಹೊಡಿತಾಳೆ. ಹೊಡೆದಾದ ತಕ್ಷಣ ಬೀಳ್ತಾರೆ ಕೆಳಗೆ. ಬಿದ್ದಾದ್ಮೇಲೆ ತಿರುಗಿ ಒಂದು ಡೈಲಾಗ್ ಹೇಳ್ತಾರೆ, ಕರುಣ. ಫಸ್ಟ್ ಅವನಿಗೆ ಇದನ್ನ ಮಾಡೋದು ರೌದ್ರ, ಎರಡನೇದು ಅದು ಟರ್ನಾಗಿ ಹೇಳ್ತಾರೆ, ಎತ್ತ ತಾಯಿ ನೀನೇ ನನಗೆ ಹೊಡೆದು ದೂರ ತಳ್ಳಿದ ಮೇಲೆ ಸಮಾಜ ನನ್ನನ್ನು ಸುಮ್ಮನೆ ಬಿಡುತ್ತ. ಅದನ್ನ ಮಾಡಿ. ಈ 3 ರಸಗಳನ್ನ ಮಾಡ್ತಾರೆ. ಯಾರು ಮಾಡ್ತಾರೆ? ರಾಜು ಮಾಡಿ. ರೆಡಿ ಮಾಡಿ. ತಾಯಿ ನೀವು ಬಿಗಿನಿಂಗ್ ಹುಡುಗಿ ಕ್ಯಾರೆಕ್ಟರ್ ಮಾಡಿ. ಹೌದು, ನೋಡೋಣ. ರೆಡಿ ರೆಡಿ. ಲತಾ, ಏನೋ ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯಾ? ನೀನ್ ಕೇಳಿದ ಪುಸ್ತಕ ಅಲ್ಲ? ಲತಾ, ಇವತ್ತೇನು ನಿನ್ಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದೆ. ನೀನು ಥಿಯೇಟರ್ ಅಲ್ಲಿ ತುಂಬಾ ಸೂಪರ್ ನಟಿ. ಪ್ರೇಕ್ಷಕರ ಜೊತೆಗೆ ನೇರವಾಗಿ ಸಂಭಾಷಣೆ ಮಾಡ್ತೀಯ, ನಿಂಗಲ್ಲಿ ರೆಸ್ಪಾನ್ಸ್ ಸಿಗುತ್ತೆ, ಇಷ್ಟ ಆಗತ್ತೆ, ನೀ ಸಂತೋಷ ಪಡ್ತೀಯ. ಆದ್ರೆ ಈ ಚಿತ್ರರಂಗದಲ್ಲಿ ನೀನು ಹೇಗೆ ಮುಂದುವರಿತೀಯೋ ನಂಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಸಿನಿಮಾ ಮಾಧ್ಯಮನೇ ಬೇರೆ, ಇಲ್ಲಿ ತಾಂತ್ರಿಕ ವರ್ಗನೇ ಬೇರೆ ತರ ಇರುತ್ತೆ. ಇಲ್ಲಿ ಕ್ಯಾಮ್ರಾಗಳು, ಅದ್ರ ಪರಿಚಯ ನಿನಗಿರಲ್ಲ. ಸೊ ಇಲ್ಲಿ ನೀನು ಹೇಗೆ ಸರ್ವೈವ್ ಆಗ್ತೀಯ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಪ್ರಾಯಶಃ ನಿಂಗೆ ಮಾಡಕ್ ಆಗಲ್ಲ ಅನ್ಕೊಳ್ತೀನಿ ನಾನು. ಏನ್ ಮಾಡ್ಲಿಕ್ಕಲ್ಲ. ನಂಗೆ ಎಷ್ಟೊಂದು ದೂರದಿಂದ ನೀನ್ ಕರ್ಕೊಂಡು ಬಂದಿದ್ಯಾ? ಬುದ್ಧಿ ಇಲ್ವಾ ನಿನ್ಗೆ? ನಂಗೆ ಆಕ್ಟರ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದಿದ್ಯಾ? ನನ್ ಮಾತು ಅರ್ಥ ಮಾಡ್ಕೊಂಡು ಎಲ್ಲ ಹುಡುಗಿಗೆ ಹಾರ್ಡ್ ಮಾಡಿ. ಅಲ್ಲ, ನನ್ನ ಉದ್ದೇಶ ಏನಾಯ್ತು ತಾಯಿ ನನ್ಗೆ ಈ ತರ ಮಾಡಿದ್ರೆ, ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯಾರು ಅರ್ಥ ಮಾಡ್ಕೊಡ್ತಾರೆ? ಇಷ್ಟೇ ಮಾಡಿದ್ರೆ ಆಕ್ಟ್ ಪೇಪರ್ ಮುಖ್ಯ ಹೋಗ್ಬಿಡ್ತಲ್ಲ. ಅಲ್ಲ, ನೀನು ಇಷ್ಟೊತ್ತು ಮಾಡಿದ್ದು ಪ್ರವೇಶ, ಅದು ಕೂಡ ನವರಸಗಳಲ್ಲಿ. ಎಷ್ಟು ಮಾಡಿದ್ರೆ ನನಗೆ ಸಿನಿಮಾದಲ್ಲಿ ಅವಕಾಶ ಸಿಗತ್ತಲ್ವಾ? ಲತಾ, ನೀನ್ ಹೀಗೆ ಕೇಳ್ತೀಯ? ನೀನು ನೋಡು, ನಾಳೆ ನೀನ ಶೂಟಿಂಗ್ ಕರ್ಕೊಂಡು ಹೋಗ್ತೀನಿ. ನೀನು ದೊಡ್ಡ ನಟಿಯಾಗಿ ಬೆಳಿತೀಯ, ಅಭಿನೇತ್ರಿಯಾಗಿ ಬೆಳಿತೀಯ ನೀನು, ಖಂಡಿತ. ಓಕೆ. ನಾನ್ ಮುಂಗಾರು ಮಳೆ ಮುಂಚೆ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀನಿ. ಏನೋ ಈಸಿ ಆಗಿ ಒನ್ ಡೇ ಅಲ್ಲಿ ಏನೋ ನನಗೆ ಪಿಕ್ಚರ್ ಬಂತು. ಮುಂಗಾರು ಮಳೆ ಆದ್ಮೇಲೆ ಕೂಡ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ. ಅದಾದ್ಮೇಲೆ ನನಗೆ ಭಾಷೆ ಬರಲ್ಲ, ನನಗೆ ಊಟ ತಿಂಡಿ ಅಭ್ಯಾಸ ಇಲ್ಲ, ನನ್ನ ಫ್ಯಾಮಿಲಿನ ನನಗೆ ಬ್ಯಾಂಗ್ಳೂರಲ್ಲಿ ಇರಬೇಕು, ಆದರೆ ಅವರೆಲ್ಲರೂ ಮುಂಬೈಯಲ್ಲಿದ್ದಾರೆ. ತುಂಬಾ ಕಷ್ಟಪಟ್ಟು ರಿಕ್ವೆಸ್ಟ್ ಮಾಡಿ ಓಕೆ ನಾವು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗೋಣ. ಇಟ್ ವಾಸ್ ಬಿಗ್ ಥಿಂಗ್ ಫಾರ್ ಮೈ ಫ್ಯಾಮಿಲಿ. ಅಂಡ್ ಇಲ್ಲಿ ಬಂದ್ಮೇಲೆ ನಿಜವಾಗ್ಲೂ ನಾನು ಮತ್ತೆ ಸುಮಾರು ಸತಿ ನೀವು ಕೂಡ ಕೇಳಿರ್ಬೋದು, ಐ ಆಮ್ ಇಮೋಷನಲಿ ಕನೆಕ್ಟೆಡ್ ಟು ಕರ್ನಾಟಕ. ಅಂದ್ರೆ ಜನ ಸ್ವಲ್ಪ ಒಂದ್ಸತಿ ಹೇಳ್ತಾರೆ, ಓ ಬೇರೆ ಭಾಷೆಯಿಂದ ಬಂದವಡೆ, ಆಚೆಯಿಂದ ಬಂದವಡೆ ಅಂದ್ರೆ ಐ ಹ್ಯಾವ್ ನೆವರ್, ನನ್ನ ಮನಸ್ಸಲ್ಲಿ ಆ ಭಾವನೆ ಯಾವತ್ತೂ ಬರಲ್ಲ. ನಾನ್ ಕನ್ನಡಿಗ ಅಲ್ಲ, ನಾನು ಇಲ್ಲೇ ಹುಟ್ಟಿಲ್ಲ, ಆದ್ರೆ ಮೈ ಸೋಲ್ ಇಸ್ ಕಂಪ್ಲೀಟ್ಲಿ ಇನ್ ಲವ್ ವಿತ್ ಕರ್ನಾಟಕ. ಕೂಡ ಕನ್ನಡನೇ ಪ್ರೊಡ್ಯೂಸ್ ಮಾಡಿದ್ದೀನಿ. ವೆಲ್ಕಮ್ ಸರ್, ವೆಲ್ಕಮ್ ಸರ್. ವಿ ವರ್ ಹ್ಯಾವಿಂಗ್ ವೆರಿ ತುಂಬಾನೇ ಸುಖ ದುಃಖ ಹಂಚ್ತಾ ಇದ್ದೀವಿ. ಸುಖ ದುಃಖ ಹಂಚ್ತಾ ಇದ್ರು, ಹಂಚ್ಕೋತಾ ಇದ್ರು. ಅಲ್ಲ, ನೀವು ಬಂದ್ರಲ್ಲ, ನಿಮ್ಗೂ ಹಂಚ್ತಿದೆ. ಇಷ್ಟು ನಾವು ದುಃಖ ಇರೋದ್ರಿಂದ ನಾನು ತೊಗೊಳಕ್ ಸಾಧ್ಯನೇ ಇಲ್ಲ. ಸುಖ ಬೇಕಾದ್ರೆ ಹಂಚ್ಕೋತೀನಿ ಬಿಡಿ. ದುಃಖ ಸಾಧ್ಯನೇ ತುಂಬೋಗಿದೆ. ಆಲ್ರೆಡಿ ಫಿಲ್ಡ್. ನಮಗೆ ಅದೆಲ್ಲ. ಕಂಗ್ರಾಚುಲೇಷನ್ಸ್, 42 ಗಂಟೆಗಳನ್ನ ಕ್ರಾಸ್ ಮಾಡಿದ್ದೀರಾ. ಸೊ ಪೂಜಾ ಮ್ಯಾನ್, ಹೇಗಿದೆ ಮನೆ, ಮಕ್ಕಳು? ಆಕ್ಚುಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಗೆ ಬದುಕೋದಕ್ಕೆ ವಾಟರ್, ಊಟ ಆಕ್ಚುಲಿ ಬೇಕಾಗಿಲ್ಲ. ನೀವ್ ಮನಸ್ ಮಾಡಿದ್ರೆ ಅಂಡ್ ಜಸ್ಟ್ ಬ್ರೀತ್ ಫ್ರಮ್ ಯುವರ್ ಸ್ಟಮಕ್. ಓಕೆ, ನಿಮ್ಗೆ ನೀರ್, ಕಾಫಿ, ಹಸು ಕೂಡ ಆಗಲ್ಲ. ಆರಾಮಾಗಿ ನಿಧಾನಾಗಿ
ಸಿನಿಮಾ ಎಷ್ಟು ಅಥೆಂಟಿಕೇಟೆಡ್ ಆಗಿದೆ. ಒಂದು ಆಕ್ಟ್ರೆಸ್ಗೆ ನೀವು ಯು ಕ್ಯಾನ್ ಬಿ ಇನ್ ಲವ್ ಮದುವೆ ಮಾಡಲ್ಲ, ಯಾಕೆ? ಒಂದ್ ಹೀರೋಯಿನ್ ಓ ಶೀಸ್ ಮೈ ಗರ್ಲ್ ಫ್ರೆಂಡ್ ದಿಸ್ ಇಸ್ ಮದುವೆ ವಿಚಾರ ಬಂದ್ರೆ ಅಯ್ಯೋ ನಮ್ ಫ್ಯಾಮಿಲಿ ಒಪ್ಪಲ್ಲ. ವೈ? ಇದು ಇಟ್ ಈಸ್ ಅವರ್ ಪ್ರೊಫೆಷನ್, ಇಟ್ ಈಸ್ ಅವರ್ ಏನ್ ಹೇಳ್ತಾರೆ, ಒಂದು ಟ್ಯಾಲೆಂಟ್ ಇದೆ. ಎಲ್ಲರಿಗೂ ಈ ಟ್ಯಾಲೆಂಟ್ ಸಿಗಲ್ಲ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಬರೀ ಆಕ್ಟ್ರೆಸಸ್ಗೆ ಟಾರ್ಗೆಟ್ ಆಗತ್ತೆ. ಅರ್ಥ ಆಯ್ತಾ? ಸೊ ಈ ಚಿತ್ರದ ಮೂಲಕ ನಾನು ಹೇಳ್ತೀನಿ ಅಂದ್ರೆ ಇಟ್ ಈಸ್ ನಾಟ್ a voice of one actress, it is all the actresses coming on screen, you will see in one character. ಅಪ್ರಿಶಿಯೇಟ್ ಮಾಡಬೇಕಾಗಿರೋ ವಿಚಾರ, ಒಂದು ಕಮೆಂಡಬಲ್ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲದ ಒಬ್ಬ ನಟಿ ನಮ್ಮ ರಾಜ್ಯಕ್ಕೆ ಬಂದು, ಅದು ಕನ್ನಡದಲ್ಲಿ 1970ರ ದಶಕ ಅಥವಾ ನಡೆದಿದ್ದಂತಹ ಅಥವಾ ನಡೆದಿದ್ದಿರಬಹುದಾದಂತಹ ನಟಿಯರ ಬಗ್ಗೆ ಅಥವಾ ಸಿನಿಮಾದಲ್ಲಿ ನಡೀತಾ ಇದ್ದ ಘಟನೆಗಳ ಬಗ್ಗೆ ಒಂದು ಸಿನಿಮಾ ಮಾಡ್ತಾರೆ, ಅದನ್ನ ಜನ ಮೆಚ್ಕೋತಾರೆ ಅಂದ್ರೆ ಅದಕ್ಕಿಂತ ದೊಡ್ಡದಾದ ವಿಷಯ ಇನ್ನೊಂದಿಲ್ಲ. ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ, ಕನ್ನಡ ಕಲ್ತಿದ್ದಾರೆ, ಕನ್ನಡದ ಹುಡುಗಿ ಆಗಿದ್ದಾರೆ. ಸೊ ನೈಸ್ ಟು ಸಿ ಹರ್ ಅಂಡ್ ಸೊ ನೈಸ್ ಟು ಹಿಯರ್ ಸ್ಪೀಕಿಂಗ್ ಕನ್ನಡ. ಓಕೆ, ಸುಮಾರು ಸಿನಿಮಾಗಳಲ್ಲಿ ನೋಡಿರ್ಬೋದು, ಬಟ್ ಕನ್ನಡದಲ್ಲಿ ಪ್ರಾಯಶಃ ಇದು ಮೊದಲನೇ ಪ್ರಯತ್ನ ಅಂತ ನನಗನ್ಸುತ್ತೆ. ಹೌದು ಹೌದು. ಅಂಡ್ ಗ್ರೇಟ್ ಪೂಜಾ ಮ್ಯಾಮ್, ನಿಮ್ಮ ಫಸ್ಟ್ ಪ್ರೊಡಕ್ಷನ್ ಅಲ್ಲಿ ಈ ತರದ ಒಂದು ಸಿನಿಮಾ ಮಾಡಬೇಕು, ಈ ತರದ ಒಂದು ವೆಂಚರ್ ಮಾಡಬೇಕು ಅಂತ ಹೊರಟಿದ್ದೀರಾ. ಗುಡ್ ಲಕ್, ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್. ಇನ್ನು 30 hours ಎದ್ದಿರ್ಬೇಕು ಇವರು, ಅದಕ್ಕೆ ಏನಾದ್ರು ಒಂದು ಇಂಜೆಕ್ಷನ್ ಕೊಡ್ಬೋದು. ಪಾಪ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರಿಗೂ ಭೇಟಿ ಮಾಡಿ. ಅಂಡ್ ನಿದ್ದೆ ಬರ್ತಾ ಇದೆ. ಒಂದ್ ಮಾತು ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಪರ್ಸನಲ್ ಅನುಭವದಿಂದ ಜೀವನದಲ್ಲಿ ಏನು ಇಂಪಾಸಿಬಲ್ ಇಲ್ಲ. ಯು ಚೇಂಜ್ ಯುವರ್ ಥಾಟ್ ಅಂಡ್ ಯು ಚೇಂಜ್ ಯುವರ್ ಲೈಫ್. ಯೋಚನೆ ಚೇಂಜ್ ಮಾಡಿದ್ರೆ ನಿನ್ ಜೀವನನೇ ಚೇಂಜ್ ಆಗುತ್ತೆ. ಅಷ್ಟೇ, ಇದೇ ಪದ್ಧತಿನ ಫಾಲೋ ಮಾಡ್ಕೊಂಡು ನಾನು ಲೈಫಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಅಂಡ್ ಏನೋ ಬಂದ್ರೆ ಫೈಟ್ ಮಾಡಿ, ಯಾವತ್ತೂ ಭಯ ಪಡ್ಬೇಡಿ. ಅಂಡ್ ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳೋಕೆ ಇಷ್ಟಪಡ್ತೀನಿ, ಫುಲ್ ಬ್ಯಾಂಡ್ ಬಜಾಯಿಸಿ, ಯಾರು ಬಂದ್ರೆ ಅಷ್ಟೇ ಹಂಗೆ ಇರ್ಬೇಕು. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಏನ್ ಬಾಯ್ಸ್ಗೆ ಏನ್ ಹೇಳ್ಬೇಕು? ಏನು ಬಾಯ್ಸ್ಗೆ ನೀವು ಹೆಂಗಿರು ಜಗಳ ಆಡ್ತೀರಾ, ಹೆಂಗಿದ್ರು ಫೈಟ್ ಮಾಡ್ತೀರಾ. ನಿದ್ದೆ ಇಲ್ಲದೆ 45 ಗಂಟೆಗಳು. ಬೇರೆ ಯಾರ ಜೊತೆನೂ ಮಾತಾಡ್ದಿರಾ ಜಸ್ಟ್ ಕುತ್ಕೊಂಡು ಈ ಜಾಗದಲ್ಲೇ ಕುತ್ಕೊಂಡು ಮಾಡ್ಬೇಕು ಅನ್ನೋದು ಇನ್ನ ಕಷ್ಟಕರವಾದ ವಿಷಯ ಅಂತ ಟಾಸ್ಕ್ ನಾವು ಮಾಡ್ತಾ ಇದೀವಿ. ಯಾರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇರುತ್ತೋ ಅವ್ರು ವಿನ್ ಆಗ್ತಾರೆ ಅಂತಾನು ಹೇಳಕ್ ಆಗಲ್ಲ. ಯಾಕಂದ್ರೆ ಆ ರೇಂಜಿಗಿದೆ ಕಣ್ಗಳು, ಆ ಸ್ಥಿತಿ ನೋಡಿದ್ರೆ ನೋಡೋಣ ಲಕ್ ಯಾವ ರೀತಿ ಇರುತ್ತೋ ಅವ್ರ ಮುಂದೆ ಬರ್ತಾರೆ. ಸೈಲೆಂಟ್ ಝೋನ್ಗೆ ಹಾಕ್ತಿದ್ದಂಗೆ ನಮ್ ಚಾಲೆಂಜರ್ಸ್ ಯಾಕೋ ಡಲ್ ಆಗ್ಬಿಟ್ರು ಕಣಪ್ಪ. ಮಲ್ಕೊಂಡ್ ಬಿಡ್ತಾರ ಹೆಂಗೋ. ಕಣ್ಣು ಉರಿತಿದೆ, ನೋವ್ತಿದೆ. ಎವ್ರಿ ಟೈಮ್ ಕಣ್ ಮುಚ್ಚಿ ತೆಗೆಯುವಾಗ ಯು ಹ್ಯಾವ್ ದಿಸ್ ಫೀಲಿಂಗ್ ಆಫ್ ಪ್ರಿಕ್ಕಿಂಗ್. ಬಟ್ ಸಮ್ ಹೌ ಮ್ಯಾನೇಜ್ ಮಾಡ್ತಿದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ. ಆ್ಯಂಡ್ ಎಲ್ಲರಿಗೂ ಸಪೋರ್ಟಿವ್ ಆಗಿ ನಾವು ಮುಂದೆ ಬರೀತಿದ್ದೀವಿ. ಆ್ಯಂಡ್ ಹೋಪ್ ದ ಬೆಸ್ಟ್ ಮೇ ವಿನ್. ಥ್ಯಾಂಕ್ ಯು. ಮಧುಸಾಗರ ಕ್ಯಾಮ್ರಾ ಇಲ್ಲ ಅಂತ ಮುಖ ತಿರ್ಗಿಸ್ಕೊಂಡು ಕಣ್ಣು ಮುಚ್ಚಿಬಿಟ್ರೆ ಗೊತ್ತಾಗಲ್ಲ ಅನ್ಕೊಂಡ. ನಮ್ ಕ್ಯಾಮ್ರಾ ಕಣ್ಣು ಎನಿ ಟೈಮ್ ಓಪನ್ ಆಗಿರುತ್ತಮ್ಮ.
ಆಗಾಳಪ್ಪ. 1 ವಿಕೆಟ್ ಬಿತ್ತು ಅಂತಿದ್ದಂಗೆ ಇನ್ನೊಂದು ವಿಕೆಟು. ಐಸು ನೈಸಾಗಿ ನಿದ್ದೆ ಹೊಡಿತಾವಳೆ. ಐಶ್ವರ್ಯ, ನೀವು ಮಲಗಿದ್ರಿ, ಗೊತ್ತಿತ್ತಾ ನಿಮ್ಗೆ? ಗೊತ್ತಾಯ್ತಾ? ಈಗ ಗೊತ್ತಾಯ್ತಲ್ಲ, ನಿಮ್ ಚಾಲೆಂಜ್ ಜರ್ನಿ ಇಲ್ಲಿಗೆ ಎಂಡ್ ಆಗಿದೆ. ನೀವಲ್ಲಿ ಮಲ್ಕೋಬೋದು. ಹಸ್ದಿರೋರ್ಗೆ ಯಾವ ಊಟ ಆದ್ರೇನು, ನಿದ್ದೆ ಇಲ್ದವ್ರಿಗೆ ಎಲ್ಲ ಮಲಗಿದ್ರೇನು. ಗಡದ್ದಾಗಿ ನಿದ್ದೆ ಹೊಡಿಯೋರ್ನ ಎಬ್ಸಿ ಅಲ್ಲಿ ನಿದ್ದೆ ಮಾಡಬೇಡ ಇಲ್ಲಿ ನಿದ್ದೆ ಮಾಡು ಅಂದ್ರೆ ಹಂಗಾಗ್ಬೇಡ. ಒಂದೇ ಬೇರೆ ತರದ ಸುಖ ಇತ್ತು. ಸುಖನ ಮೀರಿ ಬಿಟ್ಟು ಬಂದಾಗ ಒಂದ್ ಸ್ವಲ್ಪ ಪೈಪೋಟಿಗೆ ಬಂತು. ಯಾಕಂದ್ರೆ ಇದು ಎಚ್ಚೆತ್ಕೊಳ್ಳೋದು ಯಾವಾಗಂದ್ರೆ ನಾವು ಗೇಮ್ ಅಂತ ಬಂದಾಗ, ಕೊನೆಯ ಹಂತದಲ್ಲಿ ಇದ್ದಾಗ ಮಾತ್ರ. ಸೊ ಆ ಒಂದು ವಿಷಯದಲ್ಲಿ ನಾನು ಸ್ವಲ್ಪ ವಿಷಾದನ ವ್ಯಕ್ತಪಡಿಸ್ತೀನಿ. ಅದು ಕಣ್ಣು ಯಾವ ರೇಂಜಿಗೆ ಎಳ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಜಸ್ಟ್ ಹಿಂಗ್ ಕುತ್ಕೊಂಡು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಸ್ತು ನೋಡಿದ್ರೆ ಕಣ್ಣಾಗ್ಲೇ ಹಿಂಗ್ ಹೋಗ್ಬಿಟ್ಟಿರತ್ತೆ. ಬಟ್ ನಿದ್ದೆಗೆಟ್ಟಂತೂ ಫಸ್ಟ್ ಟೈಮ್ ಯಾವ ತರ ಫೀಲ್ ಆಗ್ತದೆ ಅಂತ ಹೇಳಿದ್ರೆ, ಇಲ್ಲಿದ್ದೀನ ಅಷ್ಟೇನೆ ಏನೋ ಆ ಬ್ರೈನೇ ವರ್ಕ್ ಆಗ್ತಲ್ಲ, ಆ ತರ ಫೀಲ್ ಆಗ್ತಾ ಇದೆ. ನೋಡೋಣ ಏನಾಗತ್ತೆ ಅಂತ. ನಿದ್ರಾದೇವಿ ಎಂಟ್ರಿ ಕೊಟ್ರೆ ಎಂಥ ಪೊಂಟ್ರಾದ್ರೂ ಪರದಾಡ್ಬಿಡ್ಬೇಕು. ಅಂಥದ್ರಲ್ಲಿ ನಮ್ ಚಾಲೆಂಜರ್ ಸ್ಪರ್ಧಾಟ ಹೇಗಿರ್ಬೇಡ, ನೀವೇ ನೋಡಿ. How did you count her seconds, man? ಹೇಗೆ ಅವಳು ಸೆಕೆಂಡ್ಸ್ ಕೌಂಟ್ ಮಾಡಿದೆ ನೀನು? ನಾನ್ ಮಾಡ್ಲಿಲ್ಲ ಕೌಂಟ್. ಅವರು ತೂಗ್ತಾ ಇದ್ರಲ್ಲ, ಗೇಜ್ ಮೇಲೆ ಇಲ್ಲ ತೂಗ್ತಾ ಇದ್ರಲ್ಲ, ತೂಗಿದ ಮೇಲೆ ಅವರು ಹೊರ್ಕೊಂಡ್ಬಿಟ್ರು. ನಂಗೆ ಅದು ಒಂಥರ ಏನೋ ಅನಿಸ್ತು. ಸೊ ಹಿಂಗೆ ಆ ಥರದೊಂದು ಎಕ್ಸ್ಪ್ರೆಷನ್ ಅದು ಏನೋ ಭಾವ ಅದಷ್ಟೇ. ನಾನು ಹಿಂಗಿದ್ದೆ, ಟಿವಿ ನೋಡ್ಕೊಂಡು ಹಿಂಗಿದ್ದೆ. ಅಂಡ್ ದೆನ್ ಅವನು ನಿನ್ನ ಹತ್ರ ಸ್ಟೇರ್ ಮಾಡ್ತಾ ಇದ್ದ. ಏನಕ್ಕೆ ಸ್ಟೇರ್ ಮಾಡ್ತಿದ್ದಾನೆ ಹಿಂಗಂತ ನೋಡಿದ್ರೆ, ದಟ್ಸ್ ಐ ಸಾ ಯು ಸ್ಲೀಪಿಂಗ್. ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ತಲೆ ಮೇಲಿದೆ, ಏನೋ ಒಂದು ಫೀಲ್ ಆಗುತ್ತೆ. ಏನಂತಾರೆ, ನಿದ್ದೆ ಮಾಡದೇ ಇರೋದೇ ರೆಸ್ಪಾನ್ಸ್. ಹೇಗೆ ಕಂಟ್ರೋಲ್ ಮಾಡ್ತಿದ್ರಿ ನೀವು? ಒಂದೇ ಕಡೆ ನೋಡ್ತಿದ್ರಲ್ಲ. ಹಿ ವಾಸ್ ಲುಕಿಂಗ್, ಆ ರಿಫ್ಲೆಕ್ಷನ್ ನೋಡ್ತಿರ ನೀವು? ಯಾವುದು ಫೋಟೋ? ಅದೇ ಫೋಟೋ. 2 minutes ನಾನು ನೋಡೋಕ್ಕಲ್ಲಿ ನಿದ್ದೆ ಮಾಡ್ಬಿಡುತ್ತೆ. ನಾನು ಟ್ರೈ ಮಾಡಿದೆ ಈ ಕಡೆ ಒಂದ್ಸಲ ಕುತ್ಕೊಂಡು, ಏನು ನೋಡ್ತಿದ್ದಾರೆ ಅಂತ. ನಂಗೇನು ಅರ್ಥ ಆಗ್ಲಿಲ್ಲ. ಬಟ್ ಯಾಕೆ ಆ ಥರ ಕಪಲ್ ಹುಡ್ಕೋತಿದ್ರಿ ನೀವು? ನಂಗೆ ಭಯ ಆಗ್ತಿತ್ತು. ಅಲ್ಲ, ನಮ್ಮನ್ನ ನಾವು ಜಾಗೃತಗೊಳಿಸ್ಕೊ. ಹಂಗ ಅಯ್ಯಪ್ಪ, ಹಂಗೆ ಅದು. ಓ, ನೀನ್ ನೋಡಿಲ್ಲ ಅಲ್ಲ ಅವ್ನ ಕಪಲ್ ಕೊಡ್ಕೊಂಡಿದ್ದ? ಅದರಲ್ಲಿ 2 ಭಾವಾರ್ಥ ಇರುತ್ತೆ. ಸರ್ ಸುನೀಲ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರು ಹೇಳಿ? ನಾನು ಅದೇ ಯಾವತ್ತು ಸಿಕ್ಕಿದ್ನಲ್ಲ ಅಲ್ಲಿ ಇದರಲ್ಲಿ. ಅಂಡ್ ಐಶು, ಗುಡ್ ಮಾರ್ನಿಂಗ್. ಏನಾಯ್ತು? ಪ್ರಾಬ್ಲಮ್ ಏನಿಲ್ಲ. ಸೊ ಸೈಲೆಂಟ್ ಝೋನೇ ಪ್ರಾಬ್ಲಮ್ ಆಗಿತ್ತು. ಫಸ್ಟ್ ಟೈಮ್ ಪ್ರಾಬ್ಲಮ್ ಆಗಲಿಲ್ಲ, ಸೆಕೆಂಡ್ ಟೈಮ್ ಪ್ರಾಬ್ಲಮ್ ಆಯ್ತು. ಸೆಕೆಂಡ್ ಟೈಮ್ 1 ಅವರ್ಗಿಂತ ಮೇಲ್ ಕೂರಿಸಿದ್ರು, ಅದು ಸಮಸ್ಯೆ ಆಗಿದೆ. ಆಕ್ಚುಲಿ ಸಮಸ್ಯೆ ಆಗಿತ್ತು. ದುಡ್ಡು ಉಳಿಸ್ಕೊಂಡು 79,000 ಏನಾಯ್ತು. ಇಟ್ಸ್ ಓಕೆ ಸರ್. ಇಟ್ಸ್ ಓಕೆ ಸರ್. ನಮ್ ದುಡ್ದಿದೆ ನಮ್ಮ ಹತ್ರ ಇರಲ್ಲ, ಬೇರೆಯವ್ರ ದುಡ್ಡು ನಮಗಿಲ್ಲಿರುತ್ತೆ ಅಲ್ವಾ? ಇದು ನೀವೇ ದುಡಿಯೋದ್ರಿ. ನಾವು ದುಡಿಯೋದು ನಿಮ್ ಕೊಡೋದಲ್ಲ.
ನೀವು ತಾನೇ ದುಡ್ಡು ಕೊಟ್ಟಿದ್ದು. ನಾನೇ ಕೊಟ್ಟಿದ್ದು, ಬಟ್ ನೀವು ಗೆದ್ದಿದ್ದೀರಾ ಅಂತ ಕೊಟ್ಟಿದ್ದು. ಅದು ನಿಮ್ ಪಾಲಿನ ನಾನು ಕೊಟ್ಟಿದ್ದು, ನಾನ್ ಕೊಟ್ಟಿದ್ದು ನಿಮ್ ಪಾಲಿನ ದುಡ್ಡು ಅಂತ ಕೊಟ್ಟಿದ್ದು. ಗೆದ್ಮೇಲೆ ಅಲ್ವಾ? ಯಾವ್ದು ಹೌದು ಜರ್ನಿ ಸರ್. ಸೂಪರ್ ಎಕ್ಸ್ಪೀರಿಯನ್ಸ್ ಆಯ್ತಾ? ಖಂಡಿತವಾಗ್ಲು 46 ಗಂಟೆ ಎದ್ದಿರೋದಿದೆಲ್ಲ ಅದು ಏನು ಅನ್ನಿಸ್ತು. ಸಿ ಮೈಂಡ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಬ್ಯಾಲೆನ್ಸಿಂಗ್ ಇರಲ್ಲ ಮೈಂಡಿಗೂ ಮನಸ್ಸಿಗೆ ಏನ್ ಮಾಡ್ತಿರ್ತೀವಿ ಅಂತ ಗೊತ್ತಾಗಲ್ಲ. ಸೊ ಒಂದ್ ಸ್ಟೇಜ್ ಅಲ್ಲಿ ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಅಂಡ್ 3 days ಅಲ್ಲಿ ನಿದ್ದೆ ಬಿಡೋದಲ್ಲ, ಇಟ್ಸ್ ಕ್ವೈಟ್ ಹಾರಿಬಲ್. ಯಾ ಐಶ್ವರ್ಯ, ಇಟ್ ಇಸ್ ನಾಟ್ ಇಂಟೆಂಡೆಡ್. ನಾನು ಅಂದ್ರೆ ಹೇಳಿಲ್ವಾ, ನಿದ್ದೆ, ಹಸುವು, ಸುಮಾರು ವಿಷಯಗಳು. ಅಕ್ಷಿ ಬರುತ್ತಲ್ಲ, ಅದು ಕಣ್ಣು ಮಿಟ್ಟಿಸೋದು, ಅಂದ್ರೆ ಯೂಶಲಿ ಮೈಂಡ್ ಪ್ರಿಪೇರ್ ಮಾಡ್ಕೊಂಡ್ರೆ ಅದು ತಾನಾಗೆ ಆಗುವಂಥದ್ದು. ಅಲ್ಲ, ಮೈಂಡ್ ಪ್ರಿಪೇರ್ ಅಂತ ಮಾಡ್ಕೊಂಡ್ರೆ, ಮೈಂಡ್ ಸೆಟ್ ಅಂತ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ನಿದ್ದೆ ಬರಲ್ಲ. ಬಟ್ ದಿಸ್ ನನಗೆ ಗೊತ್ತಾಗ್ತಾ ಇತ್ತು, ನಾನು ತೂಗುಡಿಸ್ತಾ ಇರೋದೇನೋ ನನಗೆ ಗೊತ್ತಾಗ್ತಾ ಇತ್ತು. ಓಕೆ. ಅಂಡ್ ನಾನು ಎಚ್ಚರ ಆಗ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು, ಆದ್ರೆ ನಮ್ ಕೈಯಲ್ಲಿ ಏನು ಇರಲಿಲ್ಲ. ಅಂಡ್ ಯಾವಾಗ ನಿದ್ದೆ ಯಾವ್ದೋ ಒಂದು ಕಾರಣದ ಕೈ ಬಂದು ಹಂಗೆ ಎಳ್ಕೊಂಡೋಗ್ಬಿಟ್ಟು. ಯಾವ ಕೈ ಬಂದಿಲ್ಲ, ಬಟ್ ಕಿನ್ನರಿಗೆ ಅವ್ರ ಕೈ ಬಂದು ಎಬ್ರಿಸ್ತು. ಏನಾಯ್ತು ಅಂತ ಅದಕ್ಕೆ ನಾನು ಯಾವಾಗ ನಿದ್ದೆ ಮಾಡಿದ್ರೆ ಗೊತ್ತಾಗ್ಲಿಲ್ಲ. ಫಂಟಾಸ್ಟಿಕ್. ಇಷ್ಟು ದಿನ ನಿದ್ದೆಗೆಟ್ಟು ಖಂಡಿತವಾಗ್ಲು ಯಾವತ್ತೂ ಇರ್ಲಿಲ್ಲ. ಅಂಡ್ ಗುಡ್ ಫ್ರೆಂಡ್ಸ್, ಅಂದ್ರೆ ಎಲ್ಲರೂ ಒಬ್ರನ್ನೊಬ್ರನ್ನ ಎಬ್ರಿಸೋದು ಯಾವತ್ತೂ ಈ ಶೋನಲ್ಲಿ ನೋಡಿರ್ಲಿಲ್ಲ ನಾನು. ಸೊ ಐ ಥಿಂಕ್ ಐ ಗಾಟ್ ಅ ಹೋಲ್ ಬಂಚ್ ಆಫ್ ಆಲ್ ಗುಡಿ ಪೀಪಲ್. ಎಷ್ಟು ದುಡ್ಡು ಉಳಿಸ್ಕೊಂಡಿದ್ದೆ? ನಾನು 52 ಏನೋ ಉಳಿಸ್ಕೊಂಡಿದ್ದೆ. ಧಾರಾಳ ಖರ್ಚು ಮಾಡಿದ್ದೆ ಫಸ್ಟ್ ದಿನ. ಧಾರಾಳ ನಿದ್ದೆನೂ ಬಂದಿದೆ. ನಿದ್ದೆ ಬಂದಿದೆ. ಓಕೆ, ಗುಡ್ ಲಕ್. ಥ್ಯಾಂಕ್ಸ್ ಫಾರ್ ದ ಪಾರ್ಟಿಸಿಪೇಷನ್. ಒಳ್ಳೇದಾಗ್ಲಿ. ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಕ್ಯಾಶ್ ಬ್ಯಾಗ್ ನಾನು ಕೊಟ್ಬಿಟ್ಟು ಹೊರಟ್ಬಿಟ್ರೆ ಓಕೆ. 2 ವಿಕೆಟ್ ಉದುರೋಗಿದೆ. ಬರ್ತೀನಿ. ನಿದ್ದೆ ಇಲ್ಲದೆ 48 ಗಂಟೆಗಳು. ಸ್ವಲ್ಪ ಜಾಕೆಟ್ ಹಾಕೊಳ್ಳು. ಸೀರಿಯಸ್ಲಿ, ವೇರ್ ಇಟ್ ಫಾರ್ ಸಮ್ ಟೈಮ್. ಶೇರ್ ಮಾಡಂಗಿಲ್ಲ ಅಂತಾರೆ. ಶೇರ್ ಮಾಡಂಗಿಲ್ಲ ಅಂತಾರೆ. ಶೇರ್ ಮಾಡಂಗಿಲ್ವಾ? ಯಾರು ಶೇರ್ ಮಾಡಂಗಿಲ್ಲ? ಯಾರಾದ್ರೂ ಹೇಳಿದ್ರ? ಚಳಿ ಒಂದು ಆಗಲ್ಲ ನಿಂಗೆ? ಇವನ್ ಫೀಲಿಂಗ್ ಕೋಲ್ಡ್ ಅಲ್ವಾ? I'm pretty warm now. ಕೇಳ್ದೆ, ನಾನು ಇಲ್ಲೇ ಪಕ್ಕದಲ್ಲಿ ರೆಸಾರ್ಟ್ ಇದೆ. ಮಲ್ಕೊಂಡ್ಬಿಡ್ತೀವಿ ಕಣೋ. ಇಲ್ಲ, ಇಷ್ಟೇ ನಮ್ಗೆ ಗೊತ್ತಿರೋರ್ದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತಿದ್ರು. ತಂಪು ಪಾನೀಯ ತಗೊಂಡು. ತಂಪು ಪಾನೀಯ? ತಂಪು ಇಲ್ಲ ಅಂದ್ರೆ ಎಲ್ಲ ನೋಡೋದು, ಆರ್ಡರ್ ಸಿಕ್ಕಿರೋ ತಗೊಳೋದು. ಇಲ್ಲ, ಅವ್ರ ಹತ್ರ ಇರುತ್ತೆ ಅಲ್ಲಿ ಮಾಮೂಲಿ. ನೀವೇನ್ ಮಾಡ್ತೀರಾ ನಾಳೆ ಶೋ ಮುಗಿದ್ಮೇಲೆ? ನಾಳೆನಾ? ಆಫ್ಟರ್ ಶೋ ಫಿನಿಶಸ್ ಟುಡೇ ಇದು ಮಲಗ್ತೀನಿ ಕೊಡ್ತು. ಮತ್ತೆ 77 ಇತ್ತು ತಾನೆ? ಯಾರ್ದು? ನಂದ 77 ಇದೆ. ಇವಾಗ ರೆಸ್ಟ್ ರೂಮ್ಗೆ ಹೋಗಿಲ್ಲ ಅಲ್ಲ? ಐ ಪುಟ್ ಇಟ್ ಬ್ಯಾಕ್. ನೋ ಮನೆ ಇಷ್ಟೇ. ನಿಮ್ಗೆ ನಿದ್ದೆ ಬರ್ತಿದೆ ಅಲ್ಲ? ಇಲ್ಲಪ್ಪ, ಯಾರು ಹೇಳಿದ್ದು? ಓಯ್, ಅಲ್ಲಿ ಕುತ್ಕೊಂಡು ಅದ್ರ ಮೇಲೆ ಹಾಕೊಳ್ಳು ಅಂದ್ರೆ ಬಂದ್ಬಿಟ್ಟು ಮಲ್ಕೋತೀಯಾ? ಸಿಟಿಯಾ? ಬೇಡ, ಗೊತ್ತು. ನಾನು ಸುಮ್ಮನೆ ಮಾತಾಡ್ತಾ ಇದ್ನಲ್ಲ. He was just talking ಅಲ್ಲ, ನಂಗೆ ಗೊತ್ತಿಲ್ಲ. ನಾನು ಇಲ್ಲಿ ಮಾತಾಡ್ತಿದ್ದೆ. Where it is? Put on your legs at least when you're sitting. ಅಷ್ಟೇ. ಜಾಸ್ತಿ ಹೊತ್ತು ಮಲ್ಗಂದ. ಅವ್ರು ಹೇಳಿದಿರ್ತಾನೆ ನಿನಗೆ. ಇವ್ರು ಹೇಳಿದಿರ್ತಾನೆ. ಏನಂತ?
ಒಳಗೆ ಹೋಗ್ಬೇಡ ಮಲಗಬೇಡ ಅಂತ ನಿನ್ ಕಾಲಷ್ಟೇ ಹೊತ್ಕೋತ ನಿಂದ್ಬಿಟ್ಟು ಸರ್ಕೊಂಡ್ ಕೆಳಗಡೆ ಈಗೇನ್ ಮಾಡ್ಕೊಂಡೆ ಗೊತ್ತಿಲ್ಲಪ್ಪ ಏನೋ ಒಂದ್ ಸೌಂಡ್ ಬಂದಾಯ್ತದೆ ನೋಡ್ಸೋರು ಅವಾಗ್ಲೇ ನಾವು ನೋಡಿದ್ದು ಗರ್ಕೆ ಸೌಂಡ್ ಗರ್ಕೆ ಸೌಂಡ್ ಬಂತು ಹಂಗೆ ಮಾಡ್ತೀನಿ ಬೇಗ ಮಲ್ಕೋಬೇಡ ಸುಮ್ಮನೆ ಹಾರ್ಡ್ ವರ್ಕ್ ವಿಲ್ ಗೋ ಫಾರ್ ವೇಸ್ಟ್ ಕರ್ಕೊಳ್ಳಿ ಆದಷ್ಟು ನಿದ್ರೆ ಬರೋದು ಗಾಡ್ ಐ ಸಾ ದಟ್ ಎಷ್ಟು ಜೋರಾಗಿ ಬಿಟ್ಲು ನಾನು ಅಲ್ಲಿ ಮಿರರ್ ಮೇಲೆ ನೋಡ್ದೆ ನಾನು ಅದೇ ಕೆಲಸ ಮಾಡಿದ್ದು ಕುತ್ಕೊಂಡಿದ್ದು ಸುಮ್ಮನೆ ಒಂದು ಹೊಡ್ಕೊಂಡು ಹಿಂಗೆ ಉಟ್ಕೊಂಡಿದ್ದಕ್ಕೆ ಅದಕ್ಕೆ ತಲೆ ಹೆಂಗೆ ನೋವು ಬರುತ್ತೆ ಮಾಡ್ಕೋಬೇಡಿ ಸುಮ್ಮನೆ ಅಭ್ಯಾಸ ಅಲ್ಲ ಹೋಯ್ತು ನಾನು ನೋಡು ಭಾಷೆ ಹೋಗೋದ್ರೆ ಹಿಂಗೋ ಹೋಗ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ಇದೀನ ಇದ್ದೆ ಇದುವರೆಗೂ ನೀವೇನ್ ಹೇಳಿದ್ರಿ ಅಂತ ನಂಗೆ ಅನ್ಸಿಲ್ಲ ಒಟ್ನಲ್ಲಿ ನಿಮ್ ಎದುರುಗಡೆ ಕೂತ್ಕೊಂಡಿದ್ದೀನಿ ಅಷ್ಟೇ ಸೀರಿಯಸ್ಲಿ ಎದ್ದೇಳ್ರಪ್ಪ ಎದ್ದೇಳ್ರಿ ಎಲ್ಲರೂ ವೇಕಪ್ ಯು ಆಲ್ಸೋ ವೇಕಪ್ ಇಲ್ಲ ಸೀರಿಯಸ್ಲಿ ಕಂಟ್ರೋಲ್ ಮಾಡಕ್ಕಾಗುತ್ತೆ ಎಲ್ಲಿದ್ದೀವಿ ಏನೋ ಒಂದು ಐತೆ ಇಲ್ಲ ವೇಕಪ್ ವೇಕಪ್ ಮಲ್ಕೋಬೇಡಿ ಪ್ಲೀಸ್ ಇಲ್ಲಿ ಕುತ್ಕೊಂಡಿದ್ದಲ್ಲ ಕುತ್ಕೊಂಡಿರ್ಬೇಕಾದ್ರೆ ಹಿಂಗೆ 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 ಮಾಡ್ತಾ ಇದ್ದೀನಿ ಮುಂದೆ ಬೀಳ್ತಾ ಇದ್ದೀನಿ ಹಿಂದೆ ಹೋಗಲ್ ಬಿದ್ದೆ ಇಲ್ಲಾದ್ರು ಇಲ್ಲ ಜಸ್ಟ್ ಹಿಂಗೆ ನನ್ಗೇನ್ ಗೊತ್ತಾ ಎದ್ದೇಳ್ರಪ್ಪ ಎಲ್ಲರೂ ನಂಗೇನ್ ಗೊತ್ತಾ ಓಯ್ ವೇಕಪ್ ಹೀಗೆ ಹೀಗೆ ಮಾಡ್ಬೇಕಂದ್ರೆ ಜಾಕೆಟ್ ತೆಗಿ ಇವಳು ಮಾತಾಡ್ಕೊಂಡ್ ತಗೋತಿದ್ದಾಳೆ ಅವನು ಕಣ್ಣು ಪಾಪ ಹೆಂಗಾಗ್ಬಿಟ್ಟಿದೆ ನಿಂದು ಫುಲ್ ರೆಡ್ ಆಗ್ಬಿಟ್ಟಿದೆ ನೋಡಿದ್ಯಾ ಕಣ್ಣು ಒಂದೊತ್ತೆ ಅಂದ್ರೆ ಇದು ತಿಂತಾ ಇದೆ ಅದು ಗೊತ್ತಾಗುತ್ತೆ ಅಷ್ಟೇ ನಾನು ಸೇಮ್ ನಂಗೆ ಡಾರ್ಕ್ ಸರ್ಕಲ್ ಹಿಂಗಾಗಿದೆ ಇಟ್ ವೆರಿ ಡೇಂಜರಸ್ ಜಾಕೆಟ್ ಆದ್ರೆ ಬೆಚ್ಚಿಗೆ ಇರುತ್ತೆ ಮತ್ತೆ ಸಖತ್ ಬೆಚ್ಚಿಗೆ ಇಡುತ್ತೆ ಕಮ್ ಬೇಬಿ ಕಮ್ ಮಲ್ಕೊಳಪ್ಪ ಸೋ ವಾರ್ಮ್ ಅಂದ್ರೆ ಇರುತ್ತೆ ಗಂಟೆ ಕಂಪ್ಲೀಟ್ ಮಾಡಿದ್ದೀರಾ ಸೂಪರ್ ವೀಣಾ ನಿದ್ದೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಹಿಂಗ್ ಬಿದ್ದೋಗ್ತಿದ್ದಾಳೆ ನಾನು ಎದ್ದೇಳೆ ಇದು ಶೋ ನಡೀತಿದೆ ಎದ್ದೇಳೆ ಹರೀಶ್ ಏನಾಯ್ತು ಹರೀಶ್ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಹಂಗೆ ಎಳಿತಾ ಇರುತ್ತೆ ಅದು ಗೊತ್ತಾಗದೇ ಇಲ್ಲ ಹಿಂಗ್ ಮಾತಾಡ್ತಾ ಇದೀನಿ ಮಾತಾಡ್ತಿದಂಗೆ ಹಿಂಗೆಲ್ಲ ಹೋದಂಗಿರುತ್ತೆ ನಮ್ಗೆ ಇಲ್ಲಿ ನಡೀತಾ ಇದ್ರೇನೆ ಎಲ್ಲ ಕಳೆದೋದಂಗ ಆಗುತ್ತೆ ಜಾಸ್ತಿ ಆಯ್ತು ಸ್ವಲ್ಪ ಡೋಸೇಜ್ ಅಂತ ಅನ್ಸ್ತದೆ ಎಷ್ಟು ಸೆಕೆಂಡ್ ಮಲಗಿದ್ದೆ ಅಥವಾ ಎಷ್ಟು ಸೆಕೆಂಡ್ ಕಣ್ಣು ಮುಚ್ಚಿ ನಿಜವಾಗ್ಲೂ ಗೊತ್ತಾಗಲ್ಲ ಐಡಿಯಾ ನಾನೆಲ್ಲ ಎಷ್ಟು ಅಂತ 30 ಸೆಕೆಂಡ್ ಓ ಮೈ ಗಾಡ್ 30 ಸೆಕೆಂಡ್ ತೂಕಡಿಸಿ ಗೊರ್ಕೆ ಸರ್ ನಾನೇನ್ ಮಾಡ್ಕೊಂಡಾಗ ಇವರು ಮಾತಾಡ್ಕೊಂಡು ಹೀಗೆ ಬಂದ್ರು ಹೀಗೆ ನಾನು ಅವ್ನು ನೋಡಿದೆ ಯಾಕೆಷ್ಟು ಹೊತ್ಕೊಂಡು ಕೂತ್ಕೋತಿದಾರೆ ಇಮಿಡಿಯೇಟ್ ನಿದ್ದೆ ಬಂದ್ರೆ ಅಂತ ಹಿಂಗೆ ಹೇಳ್ದೆ ಕಾಲ್ ಮೇಲೆ ಹಾಕೋ ಬ್ಲಾಂಕೆಟ್ ಬಿಕಾಸ್ ಹಿ ವಾಸ್ ಫೀಲಿಂಗ್ ವೆರಿ ಕೋಲ್ಡ್ ಆರ್ ಹಿ ವಾಸ್ ಲೈಕ್ ಸೊ ದಟ್ಸ್ ದ ರೀಸನ್ ನಾನು ನನ್ನ ಜಾಕೆಟ್ ಕೊಟ್ಟೆ ಅವ್ರಿಗೆ ಹರೀಶ್ ಬನ್ನಿ ಹೇಗೆ ಅನಿಸ್ತು ಹೋಲ್ ಜರ್ನಿ ಅದೇ ನ್ಯೂ ಎಕ್ಸ್ಪೀರಿಯನ್ಸ್ ಓಕೆ ಇನ್ನೂ ಅಡ್ವೆಂಚರಸ್ ಆಗಿ ಇನ್ನೂ ಟ್ರೈ ಮಾಡ್ಬೇಕಾಯ್ತು ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಪ್ರಾಯಶಃ ಎಲ್ಲರಲ್ಲೂ ಇರುತ್ತೆ ಸುತ್ತ ಆತ್ಮಗಳೇ ನಾವೆಲ್ಲ ಕಲಾವಿದ್ರು ಏನೇ ಮಾಡಿದ್ರು ಇನ್ನೂ ಸ್ವಲ್ಪ ಮಾಡ್ಬೋದಾಗಿತ್ತು ಅನಿಸ್ತಾ ಇದೆ ಎನಿವೇಸ್ ಬಿಗರ್ ದ್ಯಾನ್ ದಿಸ್ ಚಾಲೆಂಜ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಓಕೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಓಕೆ ನೋಡೋಣ 3 ವಿಕೆಟ್ ಯಾವ್ದು ಹಿಟ್ ವಿಕೆಟ್ ಆಗುತ್ತೆ
ಗೆಟ್ಟಿಂಗ್ ಫಸ್ಟ್ ಹೋಗೋದು ನಾನೇ ಅನ್ಕೊಳ್ತೀನಿ. ಅದೇ ಕಮಾನ್ ನಾನು ಹೇಳ್ತಾ ಇದ್ದೆ ಅಲ್ಲಿ ಯು ಆರ್ ವೆರಿ ಸೈಲೆಂಟ್ ಕಿಲ್ಲರ್, ಯಾರ ಹತ್ರ ಮಾತಾಡಲು ಗೋಯಿಂಗ್ ಸ್ಟ್ರಾಂಗ್ ಅಂತ. ನಾನ್ ಮಾತಾಡದೇ ಇರೋದೇ ಪ್ರಾಬ್ಲಮ್ ಸರ್. ಏನ್ ಮಾತಾಡ್ಬೇಕು ಅಲ್ಲಿ ನಾವು ಸೈಲೆಂಟ್ ಝೋನ್ ಮಾತಾಡಂಗೆ ಇಲ್ವಲ್ಲ, ಯಾವ ತರ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಬಟ್ ಆ ರೌಂಡ್ ಅಲ್ಲೇ ನಾನು ಎಡ್ವಿ ಬೀಳ್ತಾ ಇದ್ದೆ, ಇಲ್ಲಿ ಮಲ್ಕೊಂಡಿದ್ದೆ. ಆದ್ರೂ ಎಲ್ಲೋ ಒಂದ್ ಕಡೆ ಚಾಲೆಂಜ್ ಅಂತ ಒನ್ ಪಾಯಿಂಟ್ ಆಫ್ ಟೈಮ್ ಇಬ್ರು ಕಪಾಳ ಕೊಡ್ಕೋತಿದಾರೆ. ಅವ್ರು ನನ್ಗೆ ಭಯ ಆಗುತ್ತೆ. ಈ ಕಡೆ ಇವ್ ನೋಡ್ಕೋತಿದ್ದಾನೆ, ಈ ಕಡೆ ಇವ್ ನೋಡ್ಕೋತಿದ್ದಾನೆ. ನನ್ ಮಧ್ಯದಲ್ಲಿ ಓಕೆ ನಾನ್ ಕರೆಕ್ಟ್ ಆಗಿ ಮಾಡ್ತಿದ್ದೀನ, ನನ್ಗೆ ಯಾಕೆ ಹೊಡ್ಕೋಬೇಕಂತ ಅನಿಸ್ತಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಶ್ವೇತಾ, ಇಲ್ಲಿಂದ ಗೆದ್ದು ಹೋಗೋದು ಒಬ್ಬ ಇಂಡಿವಿಜುವಲ್ ಆದ್ರಿಂದ ಯಾರನ್ನು ಎಪ್ಸೋ ಅವಶ್ಯಕತೆ ಇಲ್ಲ. ಇಟ್ಸ್ ಸಂಬಡೀಸ್ ಓನ್ ಕೆಪಾಸಿಟಿ. 72 ಗಂಟೆ ಎದ್ದಿರ್ಬೇಕು, ನಾನು ಚಾಲೆಂಜ್ ತಗೋಬೇಕು ಅನ್ನೋದು ಪರ್ಸನಲ್ ಆಗಿ ಬಂದಿರೋದು. ಯಾರನ್ನು ನಂಬ್ಕೊಂಡು ಬಂದಿಲ್ಲ ಅಂಡ್ ಸಪೋರ್ಟ್ ಮಾಡಬೇಕಾಗಿಲ್ಲ ಅಂತ. ಶೋರ್ ಎದ್ದಿದ್ರೆ ಮಲಗಿದ್ರೆ ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸು. ಹಾಯ್ ಹರೀಶ್, ಐ ಆಮ್ ರಿಯಲಿ ವೆರಿ ಸಾರಿ. ನನ್ಗೆ ಯಾಕೋ ನನ್ನಿಂದನೇ ನೀವು ಔಟ್ ಆದ್ರಿ ಅಂತ ಅನ್ಸ್ತಿದೆ. ಒಂದು ಗಿಲ್ಟ್ ಫೀಲಿಂಗ್ ಇದೆ. ನೀವು ತುಂಬಾ ಚಳಿನಲ್ಲಿ ಇದ್ರಿ, ಸೊ ನಾನೇ ಜಾಕೆಟ್ ಕೊಟ್ಟು ನಿಮ್ಗೆ ಅದು ವಾರ್ಮ್ ಕಂಫರ್ಟ್ ಫೀಲಿಂಗ್ ಕೊಟ್ಬಿಟ್ಟು ಮಲಗಿಸ್ಬಿಟ್ಟೆ ಅಂತ ಐ ಆಮ್ ಫೀಲಿಂಗ್ ವೆರಿ ಗಿಲ್ಟಿ. ಬಟ್ ಆಲ್ 3 of us ನಾವು ತುಂಬಾನೇ ಮಿಸ್ ಮಾಡ್ಕೋತೀವಿ ನಿಮ್ಮನ್ನ. ಅಂಡ್ ಈ ಪಾಯಿಂಟ್ ಬಂದು ಲಾಸ್ಟ್ ಮೂಮೆಂಟ್ ನಲ್ಲಿ ಹಿಂಗ್ ಹೋಗೋದು ತುಂಬಾನೇ ಸ್ಯಾಡ್ ಅಂಡ್ ಐ ಆಮ್ ಸೋ ಸಾರಿ. ಐಲ್ ಸಿ ಯು ಸೂನ್ ಔಟ್ಸೈಡ್. ಓಕೆ, ಬಾಯ್. ಹಾಯ್ ಕಾರ್ತಿ, ಹಾಯ್ ಅಮ್ಮ, ಹಾಯ್ ಮಮ್ಮಿ, ಡ್ಯಾಡಿ, ಅರುಣ, ಮಹೇಂದ್ರ. ಆಕ್ಚುಲಿ ನಾನು ಎಷ್ಟೊತ್ತರ್ಗು ಎದ್ದಿರಲ್ಲ ಅನ್ಕೊಂಡಿರ್ತೀರಾ ತಾನೆ, ಬಟ್ ನಾನು ಎಷ್ಟೊತ್ತರ್ಗು ಎದ್ದಿದ್ದೀನಿ ನೋಡಿ. ಎಷ್ಟು ತುಂಬಾ ಟೈಮ್ ನಿದ್ದೆ ಮಾಡೋನು. ನನ್ಗೆ ಇವಾಗ ಎಲ್ಲೋ ಭ್ರಮೆ ತೇಳ್ದಾಗಿದೆ. ನಾನು ಏನ್ ಮಾತಾಡ್ತಾ ಇದೀನಿ ಅಂತ ಗೊತ್ತು, ಬಟ್ ಭ್ರಮೆಲೆಲ್ಲೋ ತೇಲಿ ಮಾತಾಡೋ ತರ ಆಗಿದೆ. ಸರಿ ಮಾಡ್ಕೊಳ್ತೀನಿ. ಇನ್ನ 20 hours ನಿದ್ದೆ ಮಾಡೋ ಹಾಗಿಲ್ಲ. ಈ ಭ್ರಮೆಲೆ ಅದನ್ನ ನಾನು ಮಾಡ್ತೀನ ಏನು ನೋಡ್ಬೇಕು. ಎಲ್ಲ ಸರಿ ಮಾಡ್ಕೊಳ್ತೀನಿ. ಓಕೆನಾ? 1 day ಅಷ್ಟೇ ಬರ್ತೀನಿ. ಓಕೆ, ಗುಡ್ ಗೋಯಿಂಗ್, ವೆರಿ ಸ್ಟ್ರಾಂಗ್. 54 ಗಂಟೆಗಳನ್ನ ಕ್ರಮಿಸಿದ್ದೀರಾ, ಫ್ಯಾಂಟಾಸ್ಟಿಕ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈಗ 3 ಜನ ಕಳಿಸಿದ್ದೀರಾ, 3 ಜನ ಸೇರ್ಕೊಂಡು ಶಬಾಷ್. ಯಾರು ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ, ಯಾರು ಏನು ಮಂತ್ರಿಸ್ಕೊಂಡ್ಬಂದಿದ್ದೀರಾ ಗೊತ್ತಿಲ್ಲ. ಈಗ ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ, ರೆಡಿ ಇದ್ದೀರಾ? ಓಕೆ, ಚಾಲೆಂಜ್ ಏನು ಅಂತ ಹೇಳಿದ್ರೆ, ಈಗ 3 ಜನ ಇದ್ದೀರಲ್ಲ, ನೀವು ಒಬ್ಬೊಬ್ರನ್ನ ನಾಮಿನೇಟ್ ಮಾಡ್ತೀರಾ. ಯಾರನ್ನು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು. ಯಾಕೆ ಅಂತ ನಾನು ಆಮೇಲೆ ಕೇಳ್ತೀನಿ, ಯಾಕೆ ನಾಮಿನೇಟ್ ಮಾಡಿದ್ರಿ ಅಂತ. ಫಸ್ಟು ನೀವೊಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಇಂಥವ್ರನ್ನ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ. ಅದಾದಮೇಲೆ ನಾವು ಏನು ಚಾಲೆಂಜು ಅಂತ ಹೇಳ್ತೀವಿ. ಆ ಚಾಲೆಂಜನ್ನು ನೀವು ಮಾಡಬೇಕಾಗತ್ತೆ. ಗುಡ್ ಲಕ್. ನಾನು ಈ ಆಕ್ಟಿವಿಟಿಗೆ ಪ್ರವೀಣ್ ಅವ್ರನ್ನ ಚೂಸ್ ಮಾಡ್ತಿದ್ದೀನಿ. ನಾವಿಬ್ರು ಗರ್ಲ್ಸ್ ಇದ್ದೀವಿ ಆ್ಯಂಡ್ ಐ ಥಿಂಕ್ ಚಾನ್ಸ್ ಮೇಲ್ ಕೊಡೋಣ ಅಂತ ಅನ್ಕೊಂಡೆ. ದಟ್ಸ್ ದ ಓನ್ಲಿ ರೀಸನ್. ಇಲ್ಲಾಂದ್ರೆ 3 ಜನನು ಈಕ್ವಲಿ ವಿ ಆರ್ ರೆಡಿ ಟು ಟೇಕ್ ಅಪ್ ದಿ ಚಾಲೆಂಜ್. ಬಟ್ ಅಟ್ ಪ್ರೆಸೆಂಟ್ ರೈಟ್ ನಾವು ನಾನು ಪ್ರವೀಣ್ನ ನಾಮಿನೇಟ್ ಮಾಡ್ತೀನಿ. ಈ ಚಾಲೆಂಜ್ಗೆ ನನ್ನನ್ನು ಆಯ್ಕೆ ಮಾಡಿದರೆ ಶ್ವೇತಾ, ಬಟ್ ನನ್ನನ್ನು ನಾನು ನಾಮಿನೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ವೀಣಾ ಅವ್ರನ್ನ ಮಾಡ್ತೀನಿ. ವೀಣಾ ಅವ್ರನ್ನ ಮಾಡಿ ತೋರಿಸೋ ನಂಬಿಕೆ ನನಗಿದೆ. ಪ್ರವೀಣ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅಕಸ್ಮಾತ್ ಕಷ್ಟವಾದ ಒಂದು ಇದನ್ನು ಕೊಟ್ಟರು ಅವ್ರು ಮಾಡ್ತಾರೆ. ನಾವು ಹುಡುಗಿರಿದ್ದೀವಿ, ಜೀನ್ಸ್ ಹಾಕೊಂಡಿದ್ದೀವಿ, ಅದನ್ನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಪ್ರವೀಣ್ ಅವರು ಕೊಡ್ತೀನಿ. ಚಾಲೆಂಜರ್ಸ್, ಇಬ್ಬರು ಹುಡುಗಿಯರು ಸೇರಿ ಪ್ರವೀಣ್ನ ನಾಮಿನೇಟ್ ಮಾಡಿದ್ದೀರಾ. ಈಗ ನಾನು ನಿಮಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಪ್ರವೀಣ್, ನೀವು ಅಲ್ಲಿ ಹಾಸಿಗೆ ಹಾಸಿದೀವಲ್ಲ, ಅದರ ಎದುರುಗಡೆ ಸೋಫಾನಲ್ಲಿ ಕೂತ್ಕೋತೀರಾ. ಇಬ್ಬರು ಹೆಣ್ಣುಮಕ್ಕಳು ಹಾಸಿಗೆ ಮೇಲೆ ಮಲ್ಕೋತೀರಾ. ಶವಾಸನ, ಕಣ್ಣುಗಳನ್ನು ಬಿಡ್ತಾ ಮೇಲ್ಗಡೆ ಸೀಲಿಂಗನ್ನು ನೋಡ್ತಾ ಅಲ್ಲಾಡದೆ ಹಾಗೆ ಕಣ್ಣು ಬಿಟ್ಕೊಂಡಿರಬೇಕು. ಪ್ರವೀಣ್, ಅವರಿಬ್ಬರನ್ನು ಕಾಯೋ ಕೆಲಸ ನಿಮ್ಮದು. ನಾನು ಹೇಳೋ ತನಕ ಇಬ್ಬರು ಹುಡುಗಿರು ಹಾಗೆ ಶವಾಸನದ ರೀತಿಯಲ್ಲೇ ಹಾಸಿಗೆ ಮೇಲೆ ಮಲಗಿರಬೇಕು. ಗುಡ್ ಲಕ್. ಪ್ರವೀಣನ್ನ ಕುರಿ ಮಾಡಿ ಹೊಳ್ಳಕ್ ತೊಳ್ಳಿ ತಮಾಷೆ ನೋಡ್ಬೇಕು ಅನ್ಕೊಂಡಿದ್ದ ನಮ್ಮ ಹೆಣ್ಣಾಯ್ಕ್ಳು
ತಾವೇ ಕುರಿಯಾಗಿ ಒಳ್ಳಗ್ ಬೀಳ್ತೀವಿ ಅಂತ ಕನ್ಸ್ ಮನ್ಸಲ್ಲೂ ಅನ್ಕೊಂಡ್ರಲ್ಲ. ಎಸ್ ಸರ್. ಏನಾಯ್ತು? They asked us to lie down and look ಅದು ಚಾಲೆಂಜ್. ಹಂಗೆ ಮಲ್ಕೊಳಕ್ ಇರ್ಲಿಲ್ಲ. ಇಲ್ಲ, ಅದು ಸೀಲಿಂಗ್ ನೋಡ್ತಾ ಎದ್ದಿರ್ಬೇಕು ಆಕ್ಚುಲಿ. ಸೊ ನನ್ನ ಕಡೆ ತುಂಬಾನೇ ಲೈಟ್ಸ್ ಇತ್ತು. ಇನ್ ಮೈ ಸೈಡ್ ಯು ಕ್ಯಾನ್ ಆಕ್ಚುಲಿ ಸ್ಲೀಪ್ ಅಂಡ್ ಚೆಕ್ ದ ಡಿಫರೆನ್ಸ್. ಅದು ಇವರಿಂದ ಲೈಮ್ ಲೈಟ್ ಅಲ್ಲ, ಹಾಗಾಗಿ ಲೈಟ್ ಜಾಸ್ತಿ. ಓಕೆ, 3 ಜನ ಇದ್ದೀರಾ? ಒಬ್ಬರನ್ನ ಚೆಕ್ ಮಾಡು. ಓಕೆ ಪ್ರವೀಣ್ ಸರ್. ಸೇಫ್. ವೀಣಾ ಬನ್ನಿ. ಸೊ ನೀವು ಅನ್ಫಾರ್ಚುನೇಟ್ಲಿ ವೀಣಾ 10 ನಿಮಿಷ ನಿದ್ದೆ ಮಾಡಿದ್ರಿ. ಏನನ್ನಿಸ್ತು? ತುಂಬಾ ಖುಷಿ ಆಯ್ತು. ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸೀರಿಯಸ್ಲಿ ಅನ್ಕೊಂಡಿರ್ಲಿಲ್ಲ. ಬಟ್ ನಾನು ಅನ್ಕೊಂಡಿದ್ದೆ ನಮ್ಮ ಈ ಸೈಲೆಂಟ್ ಝೋನ್ ತರ ನೀವು ಸೈಲೆಂಟ್ ಕಿಲ್ಲರ್ ಆಗ್ತೀರಾ ಅಂತ. ಯಾರ ಹತ್ರನೂ ಮಾತಾಡದೆ ತುಂಬಾ ಎಲ್ಲಾರನ್ನೂ ಅಬ್ಸರ್ವ್ ಮಾಡ್ಕೊಂಡು ಅಂಡ್ ನಿಮ್ಮ ಅನಿಸಿಕೆನೆಲ್ಲ ಹೇಳಿದ್ದು, ಇಲ್ಲಿ ಮೈಂಡ್ ಗೇಮು ಏನೋ ಮಾಡ್ತಾರೆ ಅಂತ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದು. ಐ ಥಾಟ್ ಯು ಆರ್ ಪ್ಲೇಯಿಂಗ್ ಎ ಮೈಂಡ್ ಗೇಮ್ ಅಂತ ಅನಿಸ್ತು ನನಗೆ. ಈಗ ತುಂಬಾ ಸ್ಟ್ರಾಂಗ್ ಆಗಿ ಏನೋ ಕಾಣಿಸ್ತಾ ಇತ್ತು. ಮತ್ತೆ ನೀವು ಕನ್ನಡಕದೊಳಗೆ ಕಣ್ಣು ಹಂಗೆ ಕಾಣಿಸ್ತಾ ಇತ್ತು ನನಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಬಿನ್ ವಂಡರ್ಫುಲ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಏನ್ ಮಾಡಿದ್ರು ಮೇಡಮ್ನವರು? ಮೇಡಮ್ನವರು ತುಂಬಾ ಹೊತ್ತು ಎಚ್ಚರಿದ್ರು. ವೀಣಾ ಎಚ್ಚರಿದ್ರು, ಬೇಗ ಮಲಗಿದ್ರು. ಇವ್ರು ತುಂಬಾ ಎಚ್ಚರಿದ್ರು. ಮಲಗಿದ್ರು ಇಲ್ಲ, 5 ನಿಮಿಷ ಇವ್ರು ಮಲಗಿದ ಮೇಲೆ ಇವ್ರು ಮಲಗಿದ್ರು. ಎಷ್ಟೊತ್ತು ಮಲಗಿದ್ರು? 2 ಸರ್ತಿ ಕೆರ್ಕೊಂಡ್ರಿ. ಹೀಗೆ ಔಟ್ ಮಾಡಲ್ಲ. ಇಲ್ಲಾಂದ್ರೆ ಒಂದು 7-8 ನಿಮಿಷ ಮಲಗಿದಾರಂತ ನನ್ನ ಅಂದಾಜು. ಫಸ್ಟ್ ಒಂದ್ಸತಿ 5 ಸೆಕೆಂಡ್ ಕಣ್ಣು ಮುಚ್ಚಿದ್ರಿ. ಓಕೆ. ಆಮೇಲೆ 7 ಸೆಕೆಂಡ್ ಕಣ್ಣು ಮುಚ್ಚಿದ್ರಿ. ಸ್ವಲ್ಪ ಎಕ್ಸ್ಟೆನ್ಷನ್ ಆಯ್ತು. So am I like eliminated or something? Like eliminated alla, you are. Really? Yeah. ಚಾಲೆಂಜ್ ಬಗ್ಗೆ ಏನು ಅನಿಸ್ತು ಶ್ವೇತಾ? It's very nice, exciting, and ಪ್ರತಿಯೊಂದು ಚಾಲೆಂಜ್ ನಂಗೆ ತುಂಬಾ ಇಷ್ಟ ಆಯ್ತು. No complaints, nothing, no regrets. I was very happy. ನಾನು ಇಲ್ಲಿ 5 new friends ನ ಮಾಡಿಕೊಂಡಿದ್ದೀನಿ. Okay. I will take them along for my life. Okay. And of course you as well. Oh, 6. ಅಪ್ಪ ಕಡೆ ಯಾರೋ ಒಬ್ರು ನಾಪ್ಸ್ಕೊಂಡ್ರಪ್ಪ. ನಾನು ಇಲ್ಲಿ ಅಳ್ಬೇಕಂತ ಅನ್ಕೊಂಡಿಲ್ಲ, but it's just that I'm a little emotional, and even when Veena was going through a lot, I told her, amongst the whole group, I'm the super weakest. But I'm staying strong. No. I told her, I'm staying strong and fighting. ನಾನು ಹೇಳ್ದ, you're the second best. Anyways,
ನೈಸ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು. ಓಕೆ, ಒಳ್ಳೇದಾಗ್ಲಿ, ನಿಮ್ಮ ಸಿನಿಮಾಗಳೆಲ್ಲ ಗೆಲ್ಲಿ, ದೊಡ್ಡ ಹೀರೋಯಿನ್ ಆಗಿ. ಇದಕ್ಕಿಂತ ದೊಡ್ಡ ಚಾಲೆಂಜಸ್ ಇದೆ ಲೈಫಲ್ಲಿ. ಪ್ರವೀಣ್ ಸರ್, ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಅದ್ಭುತ. ಚಾಲೆಂಜರ್ ಆಗಿ ವಿನ್ನರ್ ಆಗಿ ಪ್ರೂವ್ ಮಾಡಿದ್ದೀರಾ. 55 ಗಂಟೆ ಸಣ್ಣ ವಿಚಾರ ಅಲ್ಲ. ಹೌದು ಸರ್, ಹೌದು. ಯಾವತ್ತೂ ಟ್ರೈ ಮಾಡಿಲ್ಲ. ಪ್ರತಿಯೊಂದು ಸೈಲೆಂಟ್ ಝೋನ್ನಲ್ಲಿ ನೀನು ಮತ್ತೆ ಹರೀಶ್ 1 ಸೆಕೆಂಡ್ಗೂ ಕಣ್ಣು ಮುಚ್ಚಲಿಲ್ಲ, ಅಥವಾ ನನಗೆಲ್ಲೋ ನಿದ್ದೆ ಬರ್ತಾ ಇದೆ ಅನ್ನೋ ತೋರಿಸ್ಕೊಳ್ಳಿಲ್ಲ. ಹೌದು. ನಿಜವಾಗ್ಲೂ ಬರ್ತಾ ಇಲ್ವಾ? ನನ್ಗೆ ಬರ್ತಾನೆ ಇರಲಿಲ್ಲ ಸರ್. ಈಗಲೂ ಬರ್ತಾ ಇಲ್ಲ? ಅಲ್ಲ, ಈಗ ಬರ್ತಾ ಏನೋ ಒಂಥರ ಸ್ಮೃತಿ ಕಳೆದೋಗಿ ಅನ್ಸ್ತಾ ಇದೆ. ನನ್ಗೆ ಏನು ಗೊತ್ತಾಗ್ತಿಲ್ಲ. ಓಕೆ. ಅಂದ್ರೆ ಈಗ ನೀವು ಇದೀರನ್ನು ಗೊತ್ತಾಗ್ತಾ ಇದೆ, ಇವಳ ಕತ್ಕೊಂಡು ಹೋದ್ಲು ಅನ್ನೋದು ಈ ತರದೆಲ್ಲ ಗೊತ್ತಾಗ್ತಿಲ್ಲ ನಮ್ಗೆ. ಓಕೆ. ಈಗ ನಾವು ಎಲ್ಲೂ ಕನ್ಸಿಂದ ಹೊರಗಡೆ ಬಂದಿದ್ದೀನಿ ಅನ್ನೋದಲ್ಲಿ ಫೀಲ್ ಆಗ್ತಾ ಇದೆ. ಬಟ್ ಮಾತು ಏನ್ ಆಡ್ತಾ ಇದ್ದೀನಿ ಈಗ ಗೊತ್ತಾಗ್ತಾ ಇದೆ. ನಾನು ಮಾತಾಡ್ತಾ ಇರೋದೆಲ್ಲ ಸರಿ ಇದೆ. ಮಾತಾಡ್ತಾ ಇರೋದೆಲ್ಲ ಸರಿ ಇದೆ. 55 ಗಂಟೆ 55,000 ಗಂಟೆಗೆ 1,000 ಬೇರೆಯವ್ರು ಸೋತಿದ್ದಾರೆ ಅಂತ ಹೇಳ್ಬೋದು, ನೀವು ಗೆದ್ದಿದ್ದೀರಾ ಅಂತ. ಅಂಡ್ ನೀವು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಇನ್ನು 72 ಗಂಟೆ, ಇನ್ನು ಉಳಿದಿರೋ 17 ಗಂಟೆಗಳನ್ನ ಆರಾಮಾಗಿ ಇದ್ದಿರೋ ತರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ತುಂಬಾ ಕ್ಲಿಯರ್ ಆಗಿ ಅದು ವಿನ್ನರ್. ಗುಡ್ ಲಕ್, ದೇವ್ರು ಒಳ್ಳೇದು ಮಾಡಿ. ಸೊ ವೀಕ್ಷಕರೇ, ಇದು ಇವತ್ತಿನ ನಮ್ಮ ಸ್ಪೆಷಲ್ ಸೆಲೆಬ್ರಿಟಿ ಚಾಲೆಂಜ್. ಇದ್ದಿದ್ದು ಕಾಸು ಮಲಗಿದೆ ಕಾಸು. ಒಂದು ದೊಡ್ಡ ಮಾತಿದೆ, ನಾವು ಜಗತ್ತು ಒಂದು ರಂಗಭೂಮಿ, ನಾವೆಲ್ಲ ಕಲಾವಿದರು ಅಂತ. ಆದ್ರೆ ನಮ್ಮ ಈ ಚಾಲೆಂಜ್ ಏರಿಯಾದಲ್ಲಿ ನಿಜವಾದ ಕಲಾವಿದರು ಬಂದಿತ್ತು. ದೇವರು ಮಾತ್ರ ನಿದ್ದೆ ಆಗಿತ್ತು. ನಿದ್ದೆ ಚೆನ್ನಾಗಿ ಆಟ ಆಡಿಸ್ತಾ ಇತ್ತು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಒಂದು ಬಹಳ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ನೀವು ಯಾವ್ದನ್ನು ಬೇಕಾದ್ರೂ ಆಕ್ಟ್ ಮಾಡ್ಬೋದು, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಷ್ಟನೂ ಪಡ್ಬೋದು, 6 ಪ್ಯಾಕ್ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಫೈಟ್ ಮಾಡ್ಬೋದು, ಅಳಿಸ್ಬೋದು, ನಗಿಸ್ಬೋದು. ಆದ್ರೆ ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ಮಾತ್ರ ಆಕ್ಟ್ ಮಾಡಕ್ಕಾಗಲ್ಲ. ಅದನ್ನ ಪ್ರೂವ್ ಮಾಡಿದ್ದಾರೆ. ಥ್ಯಾಂಕ್ಸ್ ನನ್ನ ಕೊಲೀಗ್ಸ್ಗೆ. ಸೊ ಇವತ್ತಿನ ಆಟ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಆಟದಲ್ಲಿ ಸಿಗ್ತೀನಿ. ಚಾಲೆಂಜ್ ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸು. ಗುಡ್ ನೈಟ್, ಟೇಕ್ ಕೇರ್, ಬೈ ಬೈ. Challenge accepted. ಎತ್ತಿದ್ರೆ ಕಾಸು